hello, namaste. Nanu Dikshita Clinton, makeup artist and makeup educator. Welcome back to my YouTube channel, Makeup and My Life. Yes. So, video start ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಫ್ಯೂಚರಲ್ಲಿ ನಾನು ಯಾವುದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡೋದು ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ಯು ಕ್ಯಾನ್ ವಾಚ್ ಮೈ ವೀಡಿಯೋಸ್ ಅಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಒನ್ಸ್ ಅಗೇನ್. ಎಸ್, ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇವತ್ತಿನ ವಿಡಿಯೋ ನೀವು ನೋಡ್ತಾ ಇರೋ ಹಾಗೆ ನಾನು ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದೀನಿ. ಒನ್ ಆಫ್ ಮೈ ರಿಲೇಟಿವ್ಸ್ ವೆಡ್ಡಿಂಗ್ಗೆ. ಆ್ಯಕ್ಚುಲಿ ನಾನು ಯೂಟ್ಯೂಬ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ರೆಡಿ ಆಗಿರೋದಕ್ಕೆ ನಾನು ವೆಡ್ಡಿಂಗ್ ಹೋಗ್ತಾ ಇದ್ದೀನಿ, ಇಲ್ಲ ವೆಡ್ಡಿಂಗ್ ಹೋಗೋದಕ್ಕೆ ನಾನು ರೆಡಿ ಆಗಿದ್ದೀನಿ ನನಗೆ ಗೊತ್ತಿಲ್ಲ. ಎಸ್, ಸೊ ಈ ಬ್ಯೂಟಿಫುಲ್ ಆಗದ ನಾನ್ ಬ್ರೈಡಲ್ ಮೇಕಪ್ ಲುಕ್ ಅಂದರೆ ಗೆಸ್ಟ್ ಮೇಕಪ್ ಅಂತಲೇ ತಿಳ್ಕೊಬೋದು ನೀವು. ಆಬ್ವಿಯಸ್ಲಿ ದಿಸ್ ಇಸ್ ನಾಟ್ ಬ್ರೈಡಲ್ ಮೇಕಪ್. ಸೊ ನಾನು ಹೊರಗಡೆ ಹೋಗಬೇಕಾದ್ರೆ ಯೂಸಿಂಗ್ ಫೌಂಡೇಶನ್ ಆ್ಯಂಡ್ ಆಲ್ ಅದರ್ ಮೇಕಪ್ ಪ್ರಾಡಕ್ಟ್ಸ್ ಯಾವ ಥರ ರೆಡಿ ಆಗ್ತೀನಿ. ಸೊ ನಾನು ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಎಸ್, ಈ ಬ್ಯೂಟಿಫುಲ್ ಆದ ಮೇಕಪ್ ಲುಕ್ ನೀವು ಸ್ಟೆಪ್ ಬೈ ಸ್ಟೆಪ್ ಕಲಿಬೋದು ಈ ವಿಡಿಯೋದಲ್ಲಿ. ಸಿಂಪಲ್ ಮೇಕಪ್ ಲುಕ್ಸ್ನ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಸಿಂಪಲ್ ಆಗಿ ಹೇಗೆ ಮಾಡ್ಕೋಬೋದು ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಫೌಂಡೇಶನ್ ಯೂಸ್ ಮಾಡಿ ಹೊರಗಡೆ ಹೋಗ್ಬೇಕಾದ್ರೆ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ. ಸೊ ನೀವು ಕೂಡ ವೆಡ್ಡಿಂಗ್ಸ್ಗೆ ಸ್ವಲ್ಪ ಲಿಟಲ್ ಬಿಟ್ ಗ್ರ್ಯಾಂಡ್ ಆಗಿ ಫೌಂಡೇಶನ್ ಎಲ್ಲ ಯೂಸ್ ಮಾಡಿ, ಮಲ್ಟಿಪಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೋಸ್ಕರ ನೀವು ನೋಡ್ತಾ ಇದ್ದೀರಾ. ಸೊ ಇಷ್ಟು ಚೆನ್ನಾಗಿ ಎಲಿಗೆಂಟ್ ಆಗಿ ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗಿ ಹೇಗೆ ರೆಡಿ ಆಗೋದು ವೆಡ್ಡಿಂಗ್ಸ್ಗೆ ಇವೆಂಟ್ಸ್ಗೆ ಸೆಲ್ಫ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ತಡ ಮಾಡದೆ ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. Yes, let's get started. Yeah, firstly ನಾನು ಯೂಸ್ ಮಾಡ್ತಾ ಇರೋದು ಸಫೋರಾ ಪೋರ್ ಮ್ಯಾಟಿಫೈಯಿಂಗ್ ಪ್ರೈಮರ್. ಸೊ ಎಸ್, ಏನಿದು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇಲ್ವಲ್ಲ ಅಂತ ತಿಳ್ಕೊಬೋದು. ಲಾಸ್ಟ್ ಟೈಮ್ ನಾನು ಮೇಕಪ್ ಮಾಡ್ಕೊಂಡಾಗ ಐ ಅಪ್ಲೈಡ್ ಮಾಯಿಶ್ಚರೈಸರ್ ಲೈಕ್ ಕ್ವೈಟ್ ರೈಟ್ ಕ್ವಾಂಟಿಟಿ ಅಂತಲೇ ಹೇಳ್ಬೋದು. ಬಟ್ ಆದ್ರೂ ತುಂಬ ಓವರ್ ಹೀಟ್ ಇದ್ದಿದ್ದರಿಂದ ಸೊ ನಾನು ತುಂಬ ಸ್ವಲ್ಪ ಸ್ವೆಟ್ ಆದೆ ಅಂತ ನನಗೆ ಅನ್ನಿಸ್ತು. ಐ ವಾಸ್ ಫೀಲಿಂಗ್ ವೆರಿ ಅನ್ಕಂಫರ್ಟಬಲ್. ಐ ಡಿಂಟ್ ಲೈಕ್ ದ್ಯಾಟ್. ಸೊ ಅದಕ್ಕೆ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ, ಇವೊಂದು ನಂದು ಸ್ವಲ್ಪ ನಾರ್ಮಲ್ ಟು ಡ್ರೈ ಸ್ಕಿನ್ ಆಗಿದ್ರು ಡೈರೆಕ್ಟಾಗಿ ನಾನು ಪೋರ್ ಮ್ಯಾಟಿಫೈಯಿಂಗ್ ಪ್ರೈಮರ್ ಬೈ ಸಫೋರಾ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ಪ್ರೈಮರ್ ಇದು. ನೋಡಿ, ನಾನು ಹಾಫ್ ಫೇಸ್ ಹಾಕಿದ್ದೀನಿ. ಹಾಫ್ ಫೇಸ್ ಹಾಕಿದ ತಕ್ಷಣ ಎಷ್ಟು ಮ್ಯಾಟಿಫೈ ಮಾಡಿದೆ ಫೇಸ್ನ. ನೋಡಿ, ಈ ಕಡೆ ಶೈನ್ ಇದೆ, ಈ ಕಡೆ ಮ್ಯಾಟ್ ಇದೆ. ಈ ಕಡೆ ಶೈನ್ ನೋಡಿ, ಆಯಿಲ್ ಇದೆ, ಈ ಕಡೆ ಮ್ಯಾಟಿಫೈಯಿಂಗ್ ಡ್ರೈ ಇದೆ. ಸೊ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ದಿಸ್ ಇಸ್ ಜಸ್ಟ್ ಅನ್ ಅಮೇಝಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸಫೋರಾ ಯಾರಿಗೆ ಇಷ್ಟ ಇಲ್ಲ, ತುಂಬ ಒಳ್ಳೆ ಪ್ರಾಡಕ್ಟ್. ಆ್ಯಂಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸಿದ್ರು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಜಸ್ಟ್ ಅನ್ ಅಮೇಝಿಂಗ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಬರೀ ಪ್ರೈಮರ್ ಅಂತ ಅಲ್ಲ, ಬೇರೆ ಬೇರೆ ಪ್ರಾಡಕ್ಟ್ ಸಫೋರಾದಲ್ಲಿ ತುಂಬ ಚೆನ್ನಾಗಿದೆ. ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್, ಬಟ್ ಅದೇ ಥರ ಕೆಲಸ ಮಾಡುತ್ತೆ. ವರ್ತ್ ಇನ್ವೆಸ್ಟ್ ಮಾಡೋದು ಅನಿಸುತ್ತೆ. ನೋಡಿ, ಫುಲ್ ಕಂಪ್ಲೀಟ್ ಫೇಸ್ ಮ್ಯಾಟಿಫೈ ಮಾಡಿಬಿಡ್ತು. ಪೋರ್ಸ್ ಏನಾದರೂ ಇದ್ದರೆ, ನಿಮ್ಮ ಸ್ಕಿನ್ ಆಯಿಲ್ ಆಗಿದ್ದರೆ, ಇಲ್ಲಾಂದರೆ ಸ್ವೆಟ್ ಜಾಸ್ತಿ ಆಗ್ತೀರಾ ಅಂತ ಏನಾದರೂ ಇದ್ದರೆ, ಆಯಿಲ್ ರಿಲೀಸ್ ಮಾಡುತ್ತೆ ನಿಮ್ಮ ಸ್ಕಿನ್ ಅಂತ ಇದ್ದರೆ, ಟೆಕ್ಸ್ಚರ್ ಜಾಸ್ತಿ ಇದ್ದರೆ ಅದನ್ನೆಲ್ಲ ಬ್ಲರ್ಔಟ್ ಮಾಡೋದಕ್ಕೆ, ಪೋರ್ಸ್ನ ಮಿನಿಮೈಸ್ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ, ಸ್ಕಿನ್ನನ್ನು ಡ್ರೈ ಮಾಡಿ ನಿಮ್ಮ ಸ್ವೆಟ್ನ ಆಯಿಲ್ನ ಕಂಟ್ರೋಲ್ ಮಾಡೋದಕ್ಕೆ ಪರ್ಫೆಕ್ಟ್ ಪ್ರೈಮರ್ ಅಂತಲೇ ಹೇಳ್ಬೋದು. ಈವನ್ ಫಾರ್ ಬ್ರೈಡಲ್ ಮೇಕಪ್ ಆರ್ ಪರ್ಸ್ನಲ್ ಮೇಕಪ್, ವಾಟ್ ಎವರ್ ಇಟ್ ಇಸ್. ನೋಡಿ ಎಷ್ಟು ಮ್ಯಾಟಿಫೈಯಿಂಗ್ ಆಗಿ ಚೇಂಜಸ್ ನೋಡಿ. ಟಿಂಟೆಡ್ ಆಗಿರೋದ್ರಿಂದ ಅದು ಸ್ವಲ್ಪ ಗ್ಲೋನೂ ಕೊಡುತ್ತೆ ನಿಮಗೆ. ಟಿಂಟೆಡ್ ಅಂದರೆ ಸ್ವಲ್ಪ ಫೌಂಡೇಶನ್ ಯಾವ ಕಲರ್ ಇರುತ್ತೆ, ಸ್ಕಿನ್ ಕಲರ್ ಆ ಕಲರ್ ಇರುತ್ತೆ ಪ್ರೈಮರ್. ಇದು ಟ್ರಾನ್ಸ್ಪರೆಂಟ್ ಅಲ್ಲ. ಸೊ ನೋಡಿ, ಆಲ್ರೆಡಿ ಒಂದು ಕೋಟ್ ಕವರೇಜ್ ಕೊಟ್ಟೇ ಬಿಟ್ಟಿದೆ ಅನ್ನೋ ಥರ ಗ್ಲೋ ಕೊಟ್ಟಿದೆ ಸ್ಕಿನ್ನಿಗೆ. ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ಟಿಂಟೆಡ್ ಪ್ರೈಮರ್ಸ್. ಸೊ ಐ ಜಸ್ಟ್ ಲವ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಎಸ್ಪೆಷಲಿ ಬ್ರೈಡಲ್ಸ್ಗೆ ಪೋರ್ಸ್ ಇದ್ದರೆ, ಆಯಿಲ್ ಸ್ಕಿನ್ ಇದ್ದರೆ ಡೆಫಿನೆಟ್ಲಿ ಈ ಪ್ರೈಮರ್ ಯೂಸ್ ಮಾಡಿ. ತುಂಬ ಚೆನ್ನಾಗಿ ಬ್ಲರ್ಔಟ್ ಮಾಡಿ, ಸ್ಕಿನ್ನ ಈವನ್ ಮಾಡಿ, ಟೆಕ್ಸ್ಚರ್ನ ಬ್ಲರ್ಔಟ್ ಮಾಡುತ್ತೆ. ಸೊ ದಟ್ ಫ್ಲಾಲೆಸ್ ಆಗಿ ಬರುತ್ತೆ ಮೇಕಪ್. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಮ್ಯಾಕ್ ಫೌಂಡೇಶನ್. ಎಸ್, ತುಂಬ ಲೈಟ್ ವೆಯ್ಟ್ ಅನಿಸುತ್ತೆ ನನಗೆ ಮ್ಯಾಕ್ ಫೌಂಡೇಶನ್. ಜಾಸ್ತಿ ಕವರೇಜ್ ಕೊಡಲ್ಲ, ಹೈ ಕವರೇಜ್ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಮೀಡಿಯಮ್ ಟು ಬಿಲ್ಡಬಲ್ ಕವರೇಜ್ ಅಂತ ಹೇಳ್ಬೋದು. ಅದಕ್ಕೆ ನಾನಿಲ್ಲಿ ಮ್ಯಾಕ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಯೂಶಲಿ ನಿಮ್ದು ಏನಾದರೂ ಆಯಿಲ್ ಸ್ಕಿನ್ ಇದ್ದರೆ, ಅಕಸ್ಮಾತ್ ಏನಾದರೂ ನೀವು ತುಂಬ ಸ್ವೆಟ್ ಆಗ್ತೀರಾ ಅಂತ ಏನಾದರೂ ಇದ್ದರೆ ಮ್ಯಾಕ್ ಫೌಂಡೇಶನ್ ಅವಾಯ್ಡ್ ಮಾಡಿ. ಬಿಕಾಸ್ ನಾನು ನನ್ನ 6 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಏನಂದರೆ, ಸ್ವಲ್ಪ ಆಯಿಲ್ ಸ್ಕಿನ್ನವ್ರಿಗೆ ಮ್ಯಾಕ್ ಬಳಸಿದಾಗ ಮೇಕಪ್ ಕಪ್ಪಾಗೋದು, ಆಕ್ಸಿಡೈಸ್ ಆಗೋದು, ಮತ್ತು ಆಯಿಲಿ ಆಗೋದು. ಸೊ ಇದೆಲ್ಲ ನಾನು ನೋಟಿಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ಸೊ ನಂದು ನಾರ್ಮಲಿಂದ ಡ್ರೈ ಸ್ಕಿನ್ ಆಗಿರೋದ್ರಿಂದ ಐ ಆಮ್ ಯೂಸಿಂಗ್ ಮ್ಯಾಕ್ ಫೌಂಡೇಶನ್ ಇಯರ್. ಕ್ಯಾಮ್ರಾದಲ್ಲಿ ಮೇ ಬಿ ಇಟ್ ಈಸ್ ಲುಕಿಂಗ್ ಲಿಟಲ್ ವೈಟಿಶ್, ಬಟ್ ಇದು ನನ್ನ ಪರ್ಫೆಕ್ಟ್ ಶೇಡ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಪ್ರಾಡಕ್ಟ್ ಲಿಸ್ಟ್ನ ಕೂಡ, ಲಿಂಕ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾವುದೇ ರೀತಿಯಾದ ನಿಮಗೆ ಡೌಟ್ಸ್ ಇದ್ರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಬ್ರೈಡಲ್ ಅಥವಾ ನಾನ್ ಬ್ರೈಡಲ್ ಬುಕ್ಕಿಂಗ್ಸ್ಗೆ ಕಾಂಟ್ಯಾಕ್ಟ್ ಮಾಡಬೇಕು, ಎಂಕ್ವೈರಿ ಮಾಡಬೇಕು, ಬುಕ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಡೇಟ್ಸ್ನ ಬ್ಲಾಕ್ ಮಾಡ್ಕೊಬೋದು.
ಆ್ಯಂಡ್ ಎಸ್ ನೀಟಾಗಿ ಬಿಲ್ಡಬಲ್ ಕವರೇಜ್ ಅಂದರೆ ಬ್ಲೆಂಡರಲ್ಲಿ ನಾನು ಕವರೇಜ್ ಕೊಡ್ತಾ ಇದ್ದೀನಿ. ಐ ಡೋಂಟ್ ವಾಂಟ್ ಟು ಮಚ್ ಹೈ ಕವರೇಜ್ ಅಂದರೆ ಟು ಮಚ್ ಮೇಕಪ್ ಥರ ಅನ್ನಿಸ್ಬಾರ್ದು, ನ್ಯಾಚುರಲಾಗಿ ಕಾಣಬೇಕು. ಆಬ್ವಿಯಸ್ಲಿ ನೀವು ಬೇರೆ ಸ್ಕಿನ್ ಮೇಲೆ ಫೌಂಡೇಶನ್ ಅಪ್ಲೈ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಇದೇ ಥರ ಕಾಣುತ್ತೆ, ಅಯ್ಯೋ ಇದೇನಪ್ಪ ಹಿಂಗೆ ಹಾಕೊಂಡ್ಬಿಟ್ರು ಅಂತ ಅನ್ಕೊಬೇಡಿ. ಸೊ ಮೇಕಪ್ ಈಸ್ ಮೇಕಪ್ ಅಟ್ ದಿ ಎಂಡ್ ಆಫ್ ದಿ ಡೇ. ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತೀನಿ, ಮೇಕಪ್ ಹಾಕೊಂಡಾಗ ನೀವು ಮೇಕಪ್ ಹಾಕೊಳ್ದೇ ಇದ್ದಾಗ ಹೆಂಗೆ ಕಾಣ್ತೀರಾ ಅದೇ ಥರ ಕಾಣೋದಾದರೆ ಮೇಕಪ್ ಮಾಡಿಸ್ಕೊಳ್ಳೋ ಒಂದು ಯೂಸೇ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಮೇಕಪ್ ಹಾಕಿದಾಗ ದೇರ್ ವಿಲ್ ಬಿ ಎ ಡಿಫ್ರೆನ್ಸ್. ಸೊ ಇದಕ್ಕೆ ತಲೆಯಲ್ಲಿರಲಿ. ಸೊ ಮೇಕಪ್ ಹಾಕಿದ್ರೂ ಹಾಕದೇ ಇದ್ರೂ ನ್ಯಾಚುರಲಾಗಿ ಹಾಗೆ ಕಾಣಬೇಕು ಅಂದರೆ ದಿಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ಔಟ್. ರಿಯಾಲಿಟಿ ಮೇಕಪ್ ಅಂದರೆ ಮೇಕಪ್ ಹಾಕಿರೋ ಥರನೇ ಕಾಣುತ್ತೆ. ಸೊ ಎಷ್ಟು ನ್ಯಾಚುರಲಾಗಿ ಮಾಡ್ತೀರಾ, ಎಷ್ಟು ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ತೀರಾ ಬ್ಲೆಂಡ್ ಮಾಡಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಟ್ ದಿ ಎಂಡ್ ಟ್ರಸ್ಟ್ ದ ಪ್ರಾಸೆಸ್ ಅಂತಾರಲ್ಲ, ಲಾಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಹೇಗೆ ಕಾಣ್ತೀರಾ ಅನ್ನೋದಕ್ಕಿಂತ ಲಾಸ್ಟಲ್ಲಿ ಫಿನಿಶಿಂಗ್ ಹೆಂಗೆ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಬ್ಲೆಂಡರ್ಲಿ ನೀಟಾಗಿ ಬ್ಲೆಂಡ್ ಔಟ್ ಮಾಡಿ ನಾನು ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಪರ್ಫೆಕ್ಟ್ ಶೇಡ್ ಅಂತಲೇ ಹೇಳ್ಬೋದು. ನನಗೆ ಮ್ಯಾಕ್ ಯಾವ ಶೇಡ್ ಅಂತ ಯು ಕ್ಯಾನ್ ಚೆಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಎಸ್ ಆ್ಯಂಡ್ ಇನ್ನೊಂದು ಏನಂದರೆ ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ನಾನು ಫೋಟೋ ಕಳಿಸ್ತೀನಿ, ವಿಡಿಯೋ ಕಳಿಸ್ತೀನಿ, ನಾನು ಕಪ್ಪಿದ್ದೀನಿ, ಬೆಳ್ಳಗಿದ್ದೀನಿ, ನನ್ನ ಶೇಡ್ ಹೇಳ್ತೀರಾ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಹೇಳೋಕ್ಕಾಗಲ್ಲ. ಸೊ ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ಕಪ್ಪಗಿದ್ದೀರಾ ಬೆಳ್ಳಗಿದ್ದೀರಾ ಅನ್ನೋದು, ಮೀಡಿಯಮ್ ಆಗಿದ್ದೀರಾ ಅನ್ನೋದು ಮಾತ್ರ ಅಲ್ಲ. ಸೊ ಕಪ್ಪಗಿದ್ರೆ ನಿಮ್ಮ ಸ್ಕಿನ್ ಟೋನು ಅಂಡರ್ ಟೋನೇ ಬೇರೆ ಇರುತ್ತೆ. ಸೊ ಫೇರ್ ಇದ್ದೀರಾ ಅಂದರೆ ಫೇರಲ್ಲೂ ತುಂಬ ವೆರೈಟೀಸ್ ಇರುತ್ತೆ, ನೀವು ಡಾರ್ಕ್ ಇದ್ದೀರಾ ಅಂದರೆ ಅದರಲ್ಲೂ ತುಂಬ ವೆರೈಟೀಸ್ ಇರುತ್ತೆ. ಸೊ ನಾನು ಪರ್ಫೆಕ್ಟ್ ಶೇಡ್ ಅಂತೂ ಡೆಫಿನೆಟ್ಲಿ ಹೇಳೋಕ್ಕಾಗಲ್ಲ ಅಂಟಿನ ಅನ್ಲೆಸ್ ಐ ಮೀಟ್ ಯು ಇನ್ ಪರ್ಸನ್ ಆ್ಯಂಡ್ ಸಿ ನಿಮ್ಮ ಸ್ಕಿನ್ ಯಾವ ಥರ ಇದೆ, ಯಾವ ಅಂಡರ್ ಟೋನ್ ಇದೆ, ಯಾವ ಶೇಡ್ ಮ್ಯಾಚ್ ಆಗ್ಬೋದು, ಇಲ್ಲ ಯಾವ ಶೇಡ್ 2 ಶೇಡ್ ಮಿಕ್ಸ್ ಮಾಡಿ ಇನ್ನೊಂದು ಶೇಡ್ ಕ್ರಿಯೇಟ್ ಮಾಡಿ ನಿಮ್ಮ ಪರ್ಫೆಕ್ಟ್ ಶೇಡ್ ನಾನು ಫೈಂಡ್ ಔಟ್ ಮಾಡ್ಬೋದು ಅಥವಾ ಕ್ರಿಯೇಟ್ ಮಾಡ್ಬೋದು, ಅಚೀವ್ ಮಾಡ್ಬೋದು ಅನ್ನೋದು ನಾನು ನಿಮ್ಮ ಸ್ಕಿನ್ ರಿಯಲಾಗಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಮ್ಯಾಕ್ ಕಾಂಪ್ಯಾಕ್ಟ್ ಪೌಡರ್. ಸೊ ನಾನು ಅವಾಗಲೇ ಯಾಕೆ ನಕ್ಕಿದ್ದು ಅಂದರೆ ಮ್ಯಾಕ್ ಅನ್ನೋ ಒಂದು ಪ್ರಿಂಟೇ ಹೋಗ್ಬಿಟ್ಟಿದೆ, ಆ ಲೆವೆಲ್ ನಾನು ಮೇಂಟೈನ್ ಮಾಡಿದ್ದೀನಿ. ಸೊ ನಾನು ಯಾಕೆ ನಕ್ಕಿದ್ದು ಅಂದರೆ ಐ ಆಮ್ ಲಿಟಲ್ ಬಿಟ್ ಮೆಸ್ಸಿ. ಏನಂದರೆ ನಾನು ಕಿಟ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ, ತುಂಬ ಚೆನ್ನಾಗಿ ನಾನು ಇದು ಕೂಡ ಅರೇಂಜ್ ಕೂಡ ಮಾಡ್ಕೊಂಡಿರ್ತೀನಿ. ಸೊ ಕ್ಲೈಂಟ್ ಮನೆಗೆ ಹೋದಾಗಲೂ ಅಲ್ಲೂ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡ್ಕೊಂಡಿರ್ತೀನಿ. ಬೈ ದ ಎಂಡ್ ನಾನು ಮೇಕಪ್ ಮುಗಿಸೋಷ್ಟೊತ್ತಿಗೆ ತುಂಬ ಮಿಸ್ ಮಾಡಿಬಿಟ್ಟಿರ್ತೀನಿ. ಬ್ರಷಸ್ಸು ಅದು ಇದು ನಾನು ಯಾವ ಪ್ರಾಡಕ್ಟ್ ಎಲ್ಲಿಟ್ಟಿರ್ತೀನಿ ಅಂತ ನನಗೆ ಜ್ಞಾಪನ ಇರಲ್ಲ. ಸೊ ಅದಕ್ಕೋಸ್ಕರ ಆ ಥರ ನಕ್ಕಿದೆ. ಸೊ ಕಾಂಪ್ಯಾಕ್ಟ್ ಪೌಡರ್ ತುಂಬಾ ಡಿಫ್ರೆನ್ಸ್ ಮಾಡುತ್ತೆ, ಕವರೇಜ್ ಕೊಡುತ್ತೆ. ನೀವು ನೋಡ್ತಾ ಇದ್ದೀರಾ ಡಿಫ್ರೆನ್ಸ್ ಎಷ್ಟು ಮ್ಯಾಟಿಫೈಯಿಂಗ್ ಆಗಿ ಫಿನಿಶಿಂಗ್ ಕೊಟ್ಟಿದೆ ಅಂತ. ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಕಾಂಪ್ಯಾಕ್ಟ್ ಇಸ್ ಜಸ್ಟ್ ಅಮೇಝಿಂಗ್ ಕಾಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಸೊ ಬಜೆಟ್ ಫ್ರೆಂಡ್ಲಿ ಕಾಂಪ್ಯಾಕ್ಟ್ ಪೌಡರ್ಸಲ್ಲಿ ನೀವು ಎಲೆಗಲ್ಗೆ ಹೋಗ್ಬೋದು, ಫಾರ್ ಎವರ್ 52ಗೆ ಹೋಗ್ಬೋದು, ಸ್ವಿಸ್ ಬ್ಯೂಟಿ ಯು ಕ್ಯಾನ್ ಸೆಲೆಕ್ಟ್, ಗ್ಲಾಮ್ 21 ಕೂಡ ತುಂಬ ಚೆನ್ನಾಗಿದೆ. ಸೊ ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಸ್ವಲ್ಪ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್, ಬಟ್ ಆದರೂ ತುಂಬ ಚೆನ್ನಾಗಿದೆ. ಸೊ ಕಾಂಪ್ಯಾಕ್ಟ್ ಪೌಡರ್ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕೊಟ್ಟಿದೆ ಅಂತ. ಸೊ ಅಷ್ಟು ಲೈಕ್ ನೈಸಾಗಿ ಫ್ಲಾಲೆಸ್ ಆಗಿ ಮಾಡಿಬಿಡುತ್ತೆ, ಕಾಂಪ್ಯಾಕ್ಟ್ ಕವರೇಜ್ ಕೂಡ ಕೊಡುತ್ತೆ, ಆ್ಯಂಡ್ ನಾವು ಹಾಕಿರೋ ಫೌಂಡೇಶನ್ ಚೆನ್ನಾಗಿ ಸೆಟ್ ಕೂಡ ಮಾಡುತ್ತೆ. ನೋಡ್ತಾ ಇದ್ದೀರಾ ಫಿನಿಶಿಂಗ್. ಎಸ್ ನನಗಂತೂ ತುಂಬಾ ಇಷ್ಟ ಆಯಿತು. ಫಿನಿಶಿಂಗ್ ಬಂದು ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಬ್ರೈಟಾಗಿ ಸ್ವಲ್ಪ ಚೆನ್ನಾಗಿ ಬರಲಿ ಅಂತಾನೆ ನಾನು ಮೇಕಪ್ ಮಾಡ್ಕೊಂಡಿದ್ದೆ ಇವತ್ತು. ಐ ಡೋಂಟ್ ನೋ, ಸಮ್ಟೈಮ್ಸ್ ಐ ಫೀಲ್ ಲೈಕ್ ತುಂಬ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿ ನ್ಯಾಚುರಲಾಗಿ ಮಾಡ್ಕೊಳ್ಳೋಣ ಅನಿಸುತ್ತೆ ಮೇಕಪ್ಪು, ಕೆಲವೊಮ್ಮೆ ಚೆನ್ನಾಗಿ ಗ್ರ್ಯಾಂಡಾಗಿ ಹೆವಿಯಾಗಿ ಮಾಡ್ಕೊಳ್ಳೋಣ ಅನಿಸುತ್ತೆ. ಸೊ ಡಿಪೆಂಡಿಂಗ್ ಆನ್ ಮೈ ಮೂಡ್. ಸೊ ಈಗ ಆ್ಯಂಗಲ್ಡ್ ಬ್ರಷ್ ತೊಗೊಂಡು ನಾನು ಅನಸ್ತಾಸಿಯಾ ಡಿಪ್ ಬ್ರೌ ಜೆಲ್ ಐಬ್ರೋ ಜೆಲ್ ಯೂಸ್ ಮಾಡಿ ನಾನು ಐಬ್ರೋಸ್ನ ಶೇಪ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಾನು ಐಬ್ರೋಸ್ ಮಾಡಿಸಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಕೊಟ್ಟಿದೆ ಆ್ಯಂಗಲ್ಡ್ ಬ್ರಷ್. ಐ ಜಸ್ಟ್ ಲವ್ ದಿಸ್ ಪರ್ಟಿಕ್ಯುಲರ್ ಬ್ರಷ್, ಸ್ವಿಸ್ ಬ್ಯೂಟಿಯಿಂದ. ಇದು ಎಷ್ಟು ಚೆನ್ನಾಗಿ ಡ್ರಾ ಮಾಡ್ಬೋದು, ಡಿಫೈನ್ ಮಾಡ್ಬೋದು ನೋಡಿ ಐಬ್ರೋಸ್ನ. ಸೊ ನೀವು ಐಬ್ರೋಸ್ ಮಾಡಿಸಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಕೈಯಲ್ಲಿ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ ಆ್ಯಂಡ್ ಟೆಕ್ನಿಕ್ ಇದೆ, ಡೆಫಿನೆಟ್ಲಿ ಈ ಥರ ಶಾರ್ಪಾಗಿ ಐಬ್ರೋಸ್ ಡ್ರಾ ಮಾಡ್ಬೋದು. ನನಗಂತೂ ಐಬ್ರೋಸ್ ಡಿಫೈನ್ ಮಾಡೋದು ತುಂಬಾ ಇಷ್ಟ. ಸ್ಪೆಷಲಿ ಐ ಲವ್ ಮೈ ಐಬ್ರೋಸ್, ತುಂಬ ಚೆನ್ನಾಗಿದೆ ಅನಿಸುತ್ತೆ ನನಗೆ. ಸೊ ಐಬ್ರೋಸ್ ಮಾಡಿಸಿಲ್ದೇ ಇರೋ ಕಾರಣ ನನಗೆ ಈ ಕಡೆ ಐಬ್ರೋಸ್ ಅಷ್ಟು ಇಷ್ಟ ಆಗಲ್ಲ. ನಾನು ಫಸ್ಟ್ ಡ್ರಾ ಮಾಡಿದ ಐಬ್ರೋಸ್ ಮೈ ಫೇವ್ರೆಟ್ ಐಬ್ರೋ, ಬಟ್ ದಿಸ್ ಪರ್ಟಿಕ್ಯುಲರ್ ಐಬ್ರೋ ನನಗೆ ಯಾವಾಗಲೂ ಸ್ಯಾಟಿಸ್ಫೈ ಮಾಡಲ್ಲ, ಸ್ಪೆಷಲಿ ಐಬ್ರೋಸ್ ಮಾಡಿಸಿದಾಗ ಚೆನ್ನಾಗಿ ಬರುತ್ತೆ ಶೇಪು. ಬಟ್ ರೈಟ್ ನಾವು ನಾನಿಲ್ಲಿ ಮೇಕಪ್ ಮಾಡ್ಕೊಬೇಕಾದ್ರೆ, ಈ ವಿಡಿಯೋ ಮಾಡಬೇಕಾದ್ರೆ ಐಬ್ರೋಸ್ ಮಾಡಿಸಿರಲಿಲ್ಲ. ಸೊ ಸಮ್ಹೌ ಐ ಮ್ಯಾನೇಜ್ಡ್ ಟು ಡ್ರಾ ಆ್ಯಂಡ್ ಡಿಫೈನ್ ಮೈ ಐಬ್ರೋಸ್, ಆ್ಯಂಡ್ ತುಂಬ ಚೆನ್ನಾಗಿ ಬಂತು ಡೆಫಿನೆಟ್ಲಿ. ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಕಡೆ ಐಬ್ರೋಸ್ಗೂ ಆ ಕಡೆ ಐಬ್ರೋಸ್ಗೆ ಡಿಫ್ರೆನ್ಸು. ಐ ಡೋಂಟ್ ಲೈಕ್ ದ್ಯಾಟ್ ಪರ್ಟಿಕ್ಯುಲರ್ ಐಬ್ರೋ. ಸೊ ಎಲ್ಲ ವೀಡಿಯೋಸಲ್ಲೂ ನಾನು ಇದು ಹೇಳ್ತೀನಿ, ಪಿಟೀಲ್ ಥರ ಏನೋ ಅಂದ್ಕೋಬೇಡಿ. ನನಗೆ ಈ ಕಡೆ ಬರೋ ಫಿನಿಶಿಂಗ್ ಆ ಕಡೆ ಬರೋದಿಲ್ಲ. ಐ ಡೋಂಟ್ ನೋ ವೈ, ಇಟ್ ಇಸ್ ವೆರಿ ವೆರಿ ಇರಿಟೇಟಿಂಗ್ ಸಮ್ಟೈಮ್ಸ್. ನಿಮಗೂ ಇದೇ ಥರ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ನಮಗೂ ಇದೇ ಥರ ಅಂತ ಕಾಮೆಂಟ್ ಮಾಡಿ.
ನೋಡಿ. ಐ ಡೋಂಟ್ ನೋ, ಈ ಕಡೆ ಬರೋ ಫಿನಿಶಿಂಗ್ ಆ ಕಡೆ ಬರೋದಿಲ್ಲ. ಐ ಡೋಂಟ್ ನೋ ವೈ. ಐ ಜಸ್ಟ್ ಲವ್ ಟು ಡ್ರಾ ಆ್ಯಂಡ್ ಡಿಫೈನ್ ಐಬ್ರೋಸ್. ಇದು ಸೂಪರಾಗಿ ಬಂದಿದೆ. ಇದು ಡಬ್ಬ ಥರ ಬಂದಿದೆ. ಎಸ್, ಐ ಆಮ್ ಬ್ರಷಿಂಗ್ ಇಟ್ ಹೊಡೋದಕ್ಕೆ ಸ್ವಲ್ಪ ಅದೇ ಥರ ಈವನ್ ಆಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ನಾನು ಬ್ರಷ್ ಮಾಡಿದೆ. ನೌ ಇಟ್ ಈಸ್ ಲಿಟಲ್ ಬಿಟ್ ಓಕೆ ಓಕೆ ಓಕೆ. ಎಸ್, ಐ ಜಸ್ಟ್ ಲವ್ ದಿಸ್ ಐಬ್ರೋ ಬ್ರಷ್. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಸ್ವಿಸ್ ಬ್ಯೂಟಿಯಿಂದ ಐಬ್ರೋ ಬ್ರಷ್ ಇದು ತುಂಬಾ ಚೆನ್ನಾಗಿದೆ ಐಬ್ರೋಸ್ ಡಿಫೈನ್ ಮಾಡಲಿಕ್ಕೆ. ಎಸ್, ನೀವು ನ್ಯೂ ಕಮರ್ ಆಗಿದ್ದರೆ ಗೋ ಫಾರ್ ಪೌಡರ್ ಪ್ರಾಡಕ್ಟ್. ಅಂದರೆ ಐಬ್ರೋ ಡ್ರಾ ಮಾಡಲಿಕ್ಕೆ ಪೌಡರ್ ಪ್ರಾಡಕ್ಟ್ನ ಚೂಸ್ ಮಾಡಿ. ಐ ಶ್ಯಾಡೋ ಥರನೇ ನಿಮಗೆ ಐಬ್ರೋ ಕಿಟ್ ಅಂತ ಬರುತ್ತೆ. ಸೊ ಪೌಡರ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಿಮಗೆ ಆಲ್ಟ್ರೇಷನ್ ಮಾಡೋದು ಮತ್ತು ಚೇಂಜಸ್ ಮಾಡೋದು, ಪ್ಯಾಚ್ ವರ್ಕ್ ಮಾಡೋದು ಚಾನ್ಸಸ್ ಇರುತ್ತೆ. ನೀವು ಯಾವಾಗ ಜೆಲ್ ಯೂಸ್ ಮಾಡಿಬಿಡ್ತೀರ ಇಟ್ ಈಸ್ ಸಮ್ ವಾಟ್ ಲೈಕ್ 70% ಕಾಜಲ್ ಥರನೇ. ನೀವೇನಾದ್ರು ಮಿಸ್ಟೇಕ್ ಮಾಡಿಬಿಟ್ರೆ ಐಬ್ರೋಸ್ ಕೆಟ್ಟೋಯ್ತು ಅಷ್ಟೇ. ಅದಕ್ಕೋಸ್ಕರ ಸೊ ಎಕ್ಸ್ಪೀರಿಯನ್ಸ್ಡ್ ಆಗಿದೆ. ಯು ಕ್ಯಾನ್ ಯೂಸ್ ಜೆಲ್ ಲೈಕ್ ಮೀ. ಆ್ಯಂಡ್ ಐ ಆಮ್ ಯೂಸಿಂಗ್ ಸ್ವಿಸ್ ಬ್ಯೂಟಿ ಬ್ಲಷ್, ಲಿಕ್ವಿಡ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ಆ್ಯಂಡ್ ಬೈ. ಯು ವಿಲ್ ಗೆಟ್ ಇನ್ ಥ್ರೂ 2-3 ಶೇಡ್ಸ್. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಪಿಂಕ್ ಶೇಡ್. ಸೊ ಶೇಡ್ ಕಲರ್ ಆಲ್ಸೋ ಯು ಕ್ಯಾನ್ ಫೈಂಡ್ ಇಟ್ ಥ್ರೂ ಲಿಂಕ್. ಎಸ್, I don't know, I love blush. I love applying blush and especially pink color. ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಈ ಪರ್ಟಿಕ್ಯುಲರ್ ಶೇಡ್ ಮಾತ್ರ. ಒನ್ ಆಫ್ ಮೈ ಫೇವ್ರೆಟ್ಸ್ ಅಂತಲೇ ಹೇಳ್ಬೋದು. ಇದೇ ಲಿಕ್ವಿಡ್ ಬ್ಲಷಸ್ ನಿಮಗೆ ಡಿಫ್ರೆಂಟ್ ಬ್ರ್ಯಾಂಡ್ಸಲ್ಲಿ ಬರುತ್ತೆ, ಬೆನಿಫಿಟ್ಸಲ್ಲಿ ಬರುತ್ತೆ, ಆ್ಯಂಡ್ ಮ್ಯಾಕಲ್ಲೂ ಇದೆ, ಪ್ಯಾಕಲ್ಲೂ ಇದೆ. ಬಟ್ ಅಫೋರ್ಡಬಲ್ ಆ್ಯಂಡ್ ರೀಸನಬಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ಪಿಗ್ಮೆಂಟೇಷನ್ ಈಸ್ ಜಸ್ಟ್ ಅಮೇಝಿಂಗ್ ಗೈಸ್. ವರ್ಕ್ ಆಗುತ್ತಾ, ಪಿಗ್ಮೆಂಟೇಷನ್ ಇದೆಯಾ, ಲಾಂಗ್ ಲಾಸ್ಟಿಂಗ್ ಅಂತ ಕೇಳ್ಬೋದು. ಡೆಫಿನೆಟ್ಲಿ ದಿಸ್ ಪ್ರಾಡಕ್ಟ್ ಇಸ್ ಜಸ್ಟ್ ಅನ್ ಅಮೇಝಿಂಗ್ ಪ್ರಾಡಕ್ಟ್. ಲಿಕ್ವಿಡ್ ಬ್ಲಷ್ ನಿಮ್ಗೆ ಇಷ್ಟ ಅಂದರೆ, ಯೂಸ್ ಮಾಡ್ತೀರಾ ನಿಮ್ಮ ಮೇಕಪ್ಪಲ್ಲಿ ಅಂದರೆ, ಯು ಕ್ಯಾನ್ ಬೈ ದಿಸ್. ಯು ವಿಲ್ ಗೆಟ್ ಇನ್ 3 ಶೇಡ್ಸ್ ಅನಿಸುತ್ತೆ ಪ್ರಾಬಬ್ಲಿ. ಐ ಆಮ್ ಯೂಸಿಂಗ್ ಓನ್ಲಿ 1 ಶೇಡ್ ಫ್ರಮ್ ದಿಸ್ ಬ್ರ್ಯಾಂಡ್. ನನ್ನ ಕಿಟ್ಟಲ್ಲಿರೋದು 1 ಶೇಡ್ ಇದೆ ಸ್ವಿಸ್ ಬ್ಯೂಟಿಯಿಂದ. ತುಂಬ ಪಿಗ್ಮೆಂಟೆಡ್ ಆಗಿದೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ನೀವು ಯಾಕೆ ಲಿಕ್ವಿಡ್ ಬ್ಲಷ್ ಯೂಸ್ ಮಾಡಬೇಕು ಅಂದರೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಫಸ್ಟ್ಲಿ. ಪೌಡರ್ ಪ್ರಾಡಕ್ಟ್ ಯೂಸ್ ಮಾಡಿದಾಗ ನಿಮಗೆ ಸ್ಪೆಷಲಿ ಸಮ್ಮರ್ ಸ್ವೆಟ್ ಆಗ್ತಿರೋ ಆಯಿಲ್ ಸ್ಕಿನ್ ಅಂದಾಗ ಲಾಂಗ್ ಲಾಸ್ಟಿಂಗ್ ಆಗಿರಲ್ಲ ಪೌಡರ್ ಪ್ರಾಡಕ್ಟ್. ಸೊ ಅದಕ್ಕೋಸ್ಕರ ನೀವು ಲಿಕ್ವಿಡ್ ಬ್ಲಷ್ ಯೂಸ್ ಮಾಡಿ ಬಿಟ್ಟು ಅದ್ರ ಮೇಲೆ ಪೌಡರ್ ಬ್ಲಷ್ ಯೂಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಡಬಲ್ ಕವರೇಜ್ ಅಂದರೆ ಡಬಲ್ ವರ್ಕ್ ಅಂದರೆ ಡಬಲ್ ಕೋಟಿಂಗ್ ಆದಂಗೆ ಇರುತ್ತೆ. ಸೊ ದ್ಯಾಟ್ ಮೇಲ್ಗಡೆ ಇರೋ ಪೌಡರ್ ಪ್ರಾಡಕ್ಟ್ ಫೇಡ್ ಆದ್ರೂ ಕ್ರೀಮ್ ಪ್ರಾಡಕ್ಟ್ ಫೇಡ್ ಆಗಲ್ಲ. ಸೊ ದಟ್ ಈಸ್ ವೈ ಯು ಹ್ಯಾವ್ ಟು ಯೂಸ್ ಕ್ರೀಮ್ ಪ್ರಾಡಕ್ಟ್ ಆ್ಯಂಡ್ ದೆನ್ ಪೌಡರ್ ಪ್ರಾಡಕ್ಟ್ ಫಾರ್ ಲಾಂಗ್ ಲಾಸ್ಟಿಂಗ್ ಬ್ಲಷ್ ಎಫೆಕ್ಟ್. ಸೊ ಬ್ಲೆಂಡರ್ ತೊಗೊಂಡು ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡೆ. ಅದಾದಮೇಲೆ ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡು, ಕಾಂಪ್ಯಾಕ್ಟ್ ಏನು ತೊಗೊಂಡಿಲ್ಲ ಎಕ್ಸ್ಟ್ರಾ, ಬಟ್ ಜಸ್ಟ್ ಬ್ರಷ್ ತೊಗೊಂಡು ಅದ್ರ ಮೇಲೆ ಬ್ಲೆಂಡ್ ಮಾಡಿಕೊಂಡೆ. ಸೊ ದಟ್ ಟು ಗಿವ್ ದಟ್ ನ್ಯಾಚುರಲ್ ಸ್ಮೂತ್ ಫಿನಿಶಿಂಗ್. ಇಲ್ಲ ಅಂದರೆ ಏನೋ ಒಂದು ಬಳದಿರೋ ಥರ ಅನಿಸುತ್ತೆ. ಸೊ ಸ್ಮೂತ್ ಫಿನಿಶಿಂಗ್ ಬರಬೇಕು ಅಂದರೆ ಬ್ಲೆಂಡಿಂಗ್ ಇಸ್ ರಿಯಲಿ ಇಂಪಾರ್ಟೆಂಟ್ ಆ್ಯಂಡ್ ಟು ಮೇಕ್ ಇಟ್ ಲುಕ್ ವೆರಿ ನ್ಯಾಚುರಲ್, ನಾಟ್ ಎವಿಡೆಂಟ್ ಲೈಕ್ ಅ ಜೋಕರ್. ಸಿ ಲುಕ್ ಎಟ್ ದ್ಯಾಟ್. ಐ ಜಸ್ಟ್ ಲವ್ ಬ್ಲಷ್. ಸೊ ಇದಾದಮೇಲೆ ಮಿಲ್ಲಾಪ್. ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಮಿಲಾನಿ ಅಂತ ರಾಂಗಾಗಿ ಪ್ರನೌನ್ಸ್ ಮಾಡಿದ್ದೀನಿ. ವೆರಿ ಸಾರಿ. ಸೊ ಮನುಷ್ಯರಲ್ವಾ, ತಪ್ಪಾಗೆ ಆಗುತ್ತೆ. ಸೊ ಏನೂ ಅನ್ಕೋಬೇಡಿ. ಮಿಲ್ಲಾಪ್ ಅಂತ ಈ ಬ್ರ್ಯಾಂಡ್ ಹೆಸರು. ನಾನು ಇದರ ಲಿಂಕ್ನ ನಾನು ಇವತ್ತಿನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಯೂಶಲಿ ನಾನು ಈ ಲಿಪ್ಸ್ಟಿಕ್ನೇ ಇವಾಗ ರೆಗ್ಯುಲರ್ ಬೇಸಿಸ್ ಮೇಲೆ ಯೂಸ್ ಮಾಡ್ತಾ ಇರೋದು. ಸೊ ಸೇಮ್ ಲಿಪ್ಸ್ಟಿಕ್ನ ನಾನು ಐ ಶ್ಯಾಡೋ ಆಗಿ ಬಳಸ್ತಾ ಇದ್ದೀನಿ. ಎಗೈನ್ ಸಮ್ಮರ್ ಆಗಿರೋದ್ರಿಂದ ಸ್ವೆಟ್ ಆಗ್ಬೋದು. ಪೌಡರ್ ಐ ಶ್ಯಾಡೋ ಬಳಸಿದ್ರೆ ಮೇ ಬಿ ಫೇಡ್ ಆಫ್ ಆಗ್ಬೋದು, ಇಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ನಾನು ಲಿಪ್ಸ್ಟಿಕ್ ಬಳಸಿದ್ರೆ ಏನಾಗುತ್ತೆ, ಸ್ವಲ್ಪ ಲಾಂಗ್ ಸ್ಟೇ ಇರುತ್ತೆ, ಸ್ಕಿನ್ನಿಗೆ ಕಚ್ಕೊಳ್ಳುತ್ತೆ, ಫಿಕ್ಸ್ ಆಗುತ್ತೆ, ಸೆಟ್ ಆಗುತ್ತೆ, ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಆ ಲಿಪ್ಸ್ಟಿಕ್ನ ಐ ಶ್ಯಾಡೋ ಆಗಿ ಬಳಸ್ತಾ ಇದ್ದೀನಿ. ಇದೇನು ಬ್ಲಷ್ಗೆ ಯೂಸ್ ಮಾಡಿದ ಲಿಕ್ವಿಡ್ ಬ್ಲಷೇ ಯೂಸ್ ಮಾಡ್ಬೋದಾಗಿತ್ತಲ್ಲ ಕಣ್ಮೇಲೆ ಅಂತ ನೀವು ಒಂದು ಪ್ರಶ್ನೆ ಮಾಡ್ಬೋದು. ಸೊ ನಾನು ಯಾಕೆ ಆ ಕಲರ್ ಬಳಸಿಲ್ಲ ಅಂದರೆ, ನಾನು ಬ್ಲಷ್ಗೆ ಹಾಕಿರೋ ಕಲರ್ ಬಂದು ಸ್ವಲ್ಪ ಲೈಟ್ ಇದೆ. ನಾನು ಕಣ್ಮೇಲೆ ಹಾಕ್ತಾ ಇರೋವಂಥ ಕಲರ್ ಬಂದು ಸ್ವಲ್ಪ ಡಾರ್ಕ್ ಇದೆ. ಸೊ ಪಿಂಕ್ ಆಗಿರ್ಬೋದು, ವೈನ್ ಆಗಿರ್ಬೋದು, ಎರಡು ಒಂದೇ ಫ್ಯಾಮಿಲಿಯಿಂದ ಬರುತ್ತೆ. ವೈನ್ ಲಿಟಲ್ ಬಿಟ್ ಡಾರ್ಕ್, ಪಿಂಕ್ ವಿಲ್ ಬಿ ಲಿಟಲ್ ಬಿಟ್ ಬ್ರೈಟ್ ಆ್ಯಂಡ್ ಲೈಟ್. ಸೊ ಅದಕ್ಕೋಸ್ಕರ ಕಣ್ಮೇಲೆ ಸ್ವಲ್ಪ ಡಾರ್ಕ್ ಇರಲಿ ಅನ್ನೋದು ಒಂದು ಉದ್ದೇಶದ ಮೇಲೆ ನಾನು ಈ ಲಿಪ್ಸ್ಟಿಕ್ನ ಬಳಸ್ತಾ ಇದ್ದೀನಿ ಇನ್ಸ್ಟೆಡ್ ಆಫ್ ದ್ಯಾಟ್ ಲಿಕ್ವಿಡ್ ಬ್ಲಷ್ ವಾಟ್ ಐ ಹ್ಯಾವ್ ಯೂಸ್ಡ್ ಅರ್ಲಿಯರ್ ಬಿಫೋರ್ ದಿಸ್. ಚೆನ್ನಾಗಿ ಕಾಣ್ತಿದೆ. ವೈನ್ ಕಲರ್ ಈಸ್ ದ ಬೆಸ್ಟ್. ನಂದು ಹೂಡೆಡ್ ಐ ಆಗಿರೋದ್ರಿಂದ ಡೆಫಿನೆಟ್ಲಿ ನಾನು ಯಾವಾಗಲೂ ಸಿಂಗಲ್ ಕಲರೇ ಬಳಸೋದು. ನಾನು ಡಬಲ್ ಕಲರ್ ಗೋಲ್ಡ್ ಹಾಕೋದು, ಗೋಲ್ಡ್ ಯೂಸ್ ಮಾಡೋದು, ಗ್ಲಿಟರ್ಸ್ ಯೂಸ್ ಮಾಡೋದು ಮಾಡಲ್ಲ. ಸೊ ಗ್ಲಿಟರ್ಸ್ ಆ್ಯಂಡ್ ಗೋಲ್ಡ್ ಯೂಸ್ ಮಾಡೋದು ದೇರ್ ಈಸ್ ಪರ್ಟಿಕ್ಯುಲರ್ ವೇ ಟು ಯೂಸ್ ಇಟ್. ಸೊ ನನಗೆ ಈ ಪರ್ಟಿಕ್ಯುಲರ್ ಮೇಕಪ್ ಲುಕ್ಗೆ ಐ ವಾಂಟ್ ಟು ಕೀಪ್ ಇಟ್ ವೆರಿ ಸಟಲ್. ಆಲ್ರೆಡಿ ಮೇಕಪ್ ಸ್ವಲ್ಪ ಗ್ರ್ಯಾಂಡ್ ಲೈಕ್ ಸೆಮಿ ಬ್ರೈಡಲ್ ಲೈಕ್ ಆ ಥರ ಮಾಡ್ತಿರೋದ್ರಿಂದ
ಕಣ್ಣಿಗೂ ತುಂಬ ಜಾಸ್ತಿ ಅತಿಯಾಗಿ ಹಾಕೊಂಡ್ಬಿಟ್ರೆ, ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಸಲ್ವಾರ್ ಕಮೀಸ್ ವೇರ್ ಮಾಡಿರೋದು. ಸ್ಯಾರಿ ವೇರ್ ಮಾಡಿದ್ರೆ ಅಟ್ಲೀಸ್ಟ್ ಐ ಕ್ಯಾನ್ ಮೇಕ್ ಇಟ್ ಲಿಟಲ್ ಬಿಟ್ ಗ್ರ್ಯಾಂಡ್. ಸೊ ನಾನು ಸಲ್ವಾರ್ ಕಮೀಸ್ ಹಾಕಿರೋದ್ರಿಂದ ಸ್ವಲ್ಪ ಸಟಲ್ ಆಗಿದ್ರೆ ತುಂಬ ಒಳ್ಳೇದು, ನೋಡೋರಿಗೂ ಸ್ವಲ್ಪ ಓವರ್ ಅನ್ಸಲ್ಲ ಅನ್ನೋದು ಒಂದು ಉದ್ದೇಶದಿಂದ ಐ ಹ್ಯಾವ್ ಮೇಡ್ ಇಟ್ ಓನ್ಲಿ ಸಿಂಗಲ್ ಕಲರ್ ಟು ಮೇಕ್ ಇಟ್ ಲುಕ್ ರಿಲಿ ಎಲಿಗೆಂಟ್. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಇನ್ ಕಲರ್ ಬ್ರ್ಯಾಂಡಿಂದ ಕಾಜಲ್ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ಜೆಲ್ ಲೈನರ್ ಆ್ಯಕ್ಚುಲಿ ಇದು, ಅದನ್ನೇ ಕಾಜಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಗಲ್ಡ್ ಬ್ರಷಿಂದ. ಆ್ಯಂಗಲ್ಡ್ ಬ್ರಷ್ ಕಾಜಲ್ ಹಾಕಕ್ಕೆ ಯೂಸ್ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಡೆಫಿನೆಟ್ ಆಗಿ ಐ ಆಮ್ ವೆರಿ ಕಂಫರ್ಟಬಲ್ ಯೂಸಿಂಗ್ ಆ್ಯಂಗಲ್ಡ್ ಬ್ರಷ್ ಟು ಅಪ್ಲೈ ಕಾಜಲ್. ಸೊ ನೀವು ಕಾಜಲ್ ಬ್ರಷ್ನೇ ಯೂಸ್ ಮಾಡ್ಬೋದು, ಬಟ್ ನಾನು ಆ್ಯಂಗಲ್ಡ್ ಬ್ರಷ್ ಯೂಸ್ ಮಾಡ್ತೀನಿ. ಐ ಆಮ್ ವೆರಿ ಕಂಫರ್ಟಬಲ್ ಇನ್ ದಟ್ ಈಸ್ ವೈ. ಎಸ್, ಕಾಜಲ್ನ ಡೌನ್ವರ್ಡ್ಸ್ ಅಂದರೆ ಕೆಳಗಡೆ ಡೌನ್ವರ್ಡ್ಸ್ ವಾಟರ್ ಲೈನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ನೀಟಾಗಿ ಒಳಗಡೆ ಮಾತ್ರ ವಾಟರ್ ಲೈನಲ್ಲಿ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಡೌನ್ ಸೈಡ್ ವಾಟರ್ ಲೈನಲ್ಲಿ ಮಾತ್ರ ನಾನು ಈ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀಟಾಗಿ ಆಚೆ ಬರ್ದಿರೋ ಥರ ನೀಟಾಗಿ ಅಪ್ಲೈ ಮಾಡಬೇಕು. ಸೊ ಲುಕ್ ಎಟ್ ದ ಫಿನಿಶಿಂಗ್. ನನಗಂತೂ ಕಾಜಲ್ ಹಾಕಿದ ತಕ್ಷಣ ಬರೋ ಲುಕ್ಕೇ ಬೇರೆ. ಕಾಜಲ್ ಹಾಕಿಲ್ಲ, ಲಿಪ್ಸ್ಟಿಕ್ ಹಾಕಿಲ್ಲ ಅಂದರೆ ನಾನು ಏನೋ ಒಂಥರ ಪೇಷಂಟ್ ಥರ ಕಾಣ್ತಿರ್ತೀನಿ, ಹುಷಾರಿಲ್ವಾ ಅಂತ ಕೇಳ್ತಾರೆ ಎಲ್ರೂ. ಸೊ ಫನಿ ವಿತ್ ದ್ಯಾಟ್. ಎಸ್, ಡೆಫಿನೆಟ್ಲಿ ಕಾಜಲ್ ಹಾಕಿದ್ರೆ ಲುಕ್ಕೇ ಬೇರೆ ಬರುತ್ತೆ ಕೆಲವರಿಗೆ ಕಾಜಲ್ ಇದ್ರೆ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣ್ತಾರೆ, ಡಿಪೆಂಡಿಂಗ್ ಆನ್ ಯೋರ್ ಫೀಚರ್ಸ್ ಆ್ಯಂಡ್ ಯೋರ್ ವಿಶ್ ಆ್ಯಂಡ್ ಪ್ರಿಫರೆನ್ಸಸ್. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಸ್ಮಾಲ್ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ತೊಗೊಂಡ್ಬಿಟ್ಟು ವೈನ್ ಕಲರ್ ತೊಗೊಂಡು ಹುಡಾ ಬ್ಯೂಟಿ ಒಬ್ಸೆಷನ್ ಪ್ಯಾಲೆಟಿಂದ ಸೊ ಕಾಜಲ್ ಎಲ್ಲ ಹಾಕಿದ್ದೀನಲ್ಲ ಅದ್ರ ಕೆಳಗಡೆ ನಾನು ಬ್ಲೆಂಡಿಂಗ್ ಬ್ರಷಿಂದ ಆ ವೈನ್ ಕಲರ್ ಸ್ಮೋಕ್ ಔಟ್ ಮಾಡ್ತಾ ಇದ್ದೀನಿ. ಸೊ ಬ್ಲ್ಯಾಕ್ ಕಲರ್ ತೊಗೊಂಡೆ ಸ್ಮೋಕ್ ಔಟ್ ಮಾಡ್ಬೋದಿತ್ತು, ಬಟ್ ಬ್ಲ್ಯಾಕ್ ಕಲರ್ ತೊಗೊಂಡೆ ಸ್ಮೋಕ್ ಔಟ್ ಮಾಡಿದ್ರೆ ತುಂಬಾ ಡಾರ್ಕ್ ಆಗಿಬಿಡುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ವೈನ್ ಕಲರ್ ತೊಗೊಂಡೆ ಟು ಕಾಂಪ್ಲಿಮೆಂಟ್ ವಿತ್ ಮೈ ಔಟ್ಫಿಟ್. ಪಿಂಕ್ ಆಗಿರೋದ್ರಿಂದ ಪಿಂಕೇ ಬಳಸಿದ್ರೆ ನನ್ನ ಸ್ಕಿನ್ ಟೋನ್ಗೆ ಯಾಕೋ ತುಂಬ ಬ್ರೈಟ್ ಆಗಿಬಿಡುತ್ತೇನೋ ಅಂತ ಅನ್ನಿಸ್ತು. ಸೊ ಬ್ರೈಟ್ ಆಗುತ್ತೆ, ಇಟ್ ಡಸಂಟ್ ಲುಕ್ ಗುಡ್. ಸೊ ಅದಕ್ಕೆ ನಾನು ಅದೇ ಫ್ಯಾಮಿಲಿಯಿಂದ ಇನ್ನೊಂದು ಕಲರ್ ಅಂದರೆ ವೈನ್ ಕಲರ್. ಸೊ ವೈನ್ ಕಲರ್ ತೊಗೊಂಡು ನಾನು ಕಾಜಲ್ನ ಸ್ಮೋಕ್ ಔಟ್ ಮಾಡಿದೆ. ಸೊ ಇದರಿಂದ ಏನು ಉಪಯೋಗ ಅಂದರೆ ಸ್ವಲ್ಪ ಕಣ್ಣು ದೊಡ್ಡದಾಗೂ ಕಾಣುತ್ತೆ, ಸ್ಮೋಕ್ ಔಟ್ ಮಾಡೋದ್ರಿಂದ ಸ್ಮೋಕಿ ಲುಕ್ ಕೂಡ ಬರುತ್ತೆ. ಮೂರನೇ ಉದ್ದೇಶ ಆ್ಯಂಡ್ ಯೂಸ್ ಏನು ಅಂದರೆ ಹಾಕಿರೋ ಕಾಜಲು ಸ್ಪ್ರೆಡ್ ಆಗಲ್ಲ. ಪೌಡರ್ ಐ ಶ್ಯಾಡೋಯಿಂದ ನೀವು ಅಪ್ಲೈ ಮಾಡಿರೋ ಕಾಜಲ್ನ ಬ್ಲೆಂಡ್ ಔಟ್ ಮಾಡಿದ್ರೆ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಸೊ ನೌ ಐ ಆಮ್ ಯೂಸಿಂಗ್ ಸ್ವಿಸ್ ಬ್ಯೂಟಿ ಲಿಪ್ ಲೈನರ್. ಯೂಶಲಿ ನಾನು ಲಿಪ್ ಲೈನಿಂಗ್ ಮಾಡೋದಿಲ್ಲ. ಸೊ ಐ ವಾಂಟೆಡ್ ಟು ಮೇಕ್ ಇಟ್ ಈಸಿ, ಅಪ್ಲಿಕೇಶನ್ ಆಫ್ ಲಿಪ್ಸ್ಟಿಕ್ ಈಸಿ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾನು ಲಿಪ್ ಲೈನಿಂಗ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಲಿಪ್ ಲೈನಿಂಗ್ ಮಾಡ್ತಾ ಇದ್ದೀನಿ. ಎಸ್, ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಾನು ನ್ಯೂಡ್ ಲಿಪ್ಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೆ, ಬಟ್ ಐ ಡೋಂಟ್ ನೋ, ಮೇಕಪ್ ಮಾಡ್ಕೊತ ಫಾರ್ ಮೈ ಸ್ಕಿನ್ ಟೋನ್ ನಾನು ತುಂಬ ಬೆಳ್ಳಗೂ ಇಲ್ಲ, ತುಂಬ ಕಪ್ಪಗೂ ಇಲ್ಲ, ವೆರಿ ನಾರ್ಮಲ್ ಸ್ಕಿನ್ ಟೋನ್, ಒಂದು ಮೀಡಿಯಮ್ ಸ್ಕಿನ್ ಟೋನ್, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಹೇಳ್ತಾರಲ್ಲ, ಸೊ ಆ ಥರ ಮೀಡಿಯಮ್ ಕಲರ್ ಆಗಿರೋದ್ರಿಂದ ಯಾಕೋ ನ್ಯೂಡ್ ಸೂಟ್ ಆಗಲ್ವೇನೋ ಅಂತ ಅನ್ನಿಸ್ತು. ಆಲ್ರೆಡಿ ನಾನು ಕೂದಲೆಲ್ಲ ಎತ್ತಿ ಬಾಚಿರೋದ್ರಿಂದ ಮೇಕಪ್ಪೇ ಹೈಲೈಟ್ ಆಗೋದು. ಕೂದಲು ಹೇರ್ ಸ್ಟೈಲಲ್ಲಿ ಏನೂ ಮಾಡಿಲ್ಲ, ನಾನು ಜಸ್ಟ್ ಸಿಂಪಲ್ ನಾಟ್ ಹಾಕ್ಕೊಂಡಿದ್ದೀನಿ. ಸೊ ಹೈಲೈಟ್ ಆಗೋದೇ ಮೇಕಪ್ ಮತ್ತು ಇಯರಿಂಗ್ಸ್ ಅಂತ ಅಂದ್ಕೊಂಡು ಓಕೆ ಡಾರ್ಕ್ ಲಿಪ್ಸ್ಟಿಕ್ಕೇ ಹಾಕೊಂಡ್ಬಿಡೋಣ ಅಂತ ಫೈನಲಿ ಡಿಸೈಡ್ ಮಾಡಿ ನಾನು ಸೇಮ್ ಲಿಪ್ಸ್ಟಿಕ್ ಐ ಶ್ಯಾಡೋಗೆ ಏನು ಲಿಪ್ಸ್ಟಿಕ್ ಯೂಸ್ ಮಾಡಿದೆ ಅದೇ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ, ವಿಚ್ ಇಸ್ ಇನ್ ವೈನ್ ಕಲರ್. It is looking really amazing. Dark lipstick are the best for medium skin tone. Dusky skin tone ಅವ್ರಿಗೂ ತುಂಬ ಚೆನ್ನಾಗಿ ಕಾಣುತ್ತೆ. I don't know, I love this shade so much ಯಾರ್. ಲಿಪ್ಸ್ಟಿಕ್ ಯಾವ ಬ್ರ್ಯಾಂಡ್ದು ಮತ್ತು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೇಳೋ ಮುಂಚೆನೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಯು ಕ್ಯಾನ್ ಕ್ಲಿಕ್ ದ ಲಿಂಕ್ ಆ್ಯಂಡ್ ಯು ಕ್ಯಾನ್ ಬೈ. ತುಂಬ ಚೆನ್ನಾಗಿದೆ. ಪ್ರೊಫೆಷ್ನಲ್ ಯೂಸ್ಗೆ ಅಲ್ಲ ಅಂದ್ರೂ ಪರ್ಸ್ನಲ್ ಯೂಸ್ಗೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ಪ್ರೊಫೆಷ್ನಲ್ ಯೂಸ್ಗೆ ಅಂದರೆ ವಿ ಆರ್ ಇನ್ವೆಸ್ಟಿಂಗ್ ಫಾರ್ ಅರ್ನಿಂಗ್, ಅಲ್ಲಿ ಕಾಸ್ಟ್ಲಿದು ಬಳಸ್ಬೋದು. ಪರ್ಸ್ನಲ್ ಯೂಸ್ಗೆ ಅಂದರೆ ನಾವು ದಿನ ಬಳಸ್ಬೋದು, ಇಲ್ಲ ಫ್ರೀಕ್ವೆಂಟಾಗಿ ಯಾವಾಗಲೂ ಬಳಸ್ಬೋದು. ಅದಕ್ಕೆ ನಾವು ಎಲ್ಲದಕ್ಕೂ ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಹಂಗಂತ ನಾನು ಹೇಳ್ತಾ ಇದ್ದೀನಿ ಲೋಕಲ್ ಯೂಸ್ ಮಾಡಿ, ಡೂಪ್ಲಿಕೇಟ್ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬಜೆಟ್ ಫ್ರೆಂಡ್ಲಿಯಾಗಿ ಅಮೇಝಿಂಗ್ ಬಜೆಟಲ್ಲಿ ತುಂಬ ಕಡಿಮೆ ರೀಸನಬಲ್ ರೇಂಜಲ್ಲಿ ನಿಮಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದೆ. ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ಅದರಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ಮಿಲ್ಯಾಪ್ ಅಂತ ಬ್ರ್ಯಾಂಡ್ ಹೆಸರು, ನಾನು ಲಿಂಕ್ ಡೆಫಿನೆಟ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಪರ್ಚೇಸ್. ನಾನು ಇನ್ ಕಲರ್ ಕಾಜಲ್ ತೊಗೊತಾ ಇದ್ದೀನಿ. ಇನ್ ಕಲರ್ ಜೆಲ್ ಲೈನರ್ ತೊಗೊಂಡು ನಾನು ಕಾಜಲಾಗಿ ಬಳಸಿದ್ನಲ್ಲ ಅದೇ ಸೇಮ್ ಪ್ರಾಡಕ್ಟ್ನ ನಾನು ಲೈನರ್ ಥರ ಅಪ್ಲೈ ಮಾಡ್ತೀನಿ ಇವಾಗ. ಸೊ ಅಪ್ಸೈಡ್ ವಾಟರ್ ಲೈನಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಅಪ್ಸೈಡ್ ವಾಟರ್ ಲೈನಲ್ಲಿ ಆ್ಯಕ್ಚುಲಿ ನಾನು ಅಪ್ಲೈ ಮಾಡಿಲ್ಲ. ಸೊ ಲೈನರ್ ಜಾಗದಲ್ಲಿ ಲ್ಯಾಶ್ ಲೈನ್ ಮೇಲೆ ನಾನು ಜಸ್ಟ್ ತುಂಬ ಎವಿಡೆಂಟಾಗಿ ಪರ್ಫೆಕ್ಟಾಗಿ ನಾನು ಲೈನರ್ ಥರ ಹಾಕೊತಲ್ಲ, ಜಸ್ಟ್ ಸ್ಮೋಕಿಂಗ್ ಔಟ್
ಎಫೆಕ್ಟಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನರ್ ಕಾರ್ನರ್ನು ಫಿಲ್ ಮಾಡಿಕೊಂಡು ಲೈನರ್ ಹಾಕೋ ಜಾಗದಲ್ಲಿ ಒರಿಜಿನಲ್ ಲ್ಯಾಶ್ ಲೈನ್ ಮೇಲೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇಟ್ ಈಸ್ ಗಿವಿಂಗ್ ರಿಯಲಿ ನೈಸ್ ಸ್ಮೋಕಿ ಲುಕ್ ಅಂತಲೇ ಹೇಳ್ಬೋದು. ಸೊ ಈ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಅಗೇನ್ ಬಜೆಟ್ ಫ್ರೆಂಡ್ಲಿ ಜೆಲ್ ಲೈನರ್ ಅಂತಲೇ ಹೇಳ್ಬೋದು. ಕಾಜಲ್ಗೆ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಸೇಮ್ ಪ್ರಾಡಕ್ಟ್ ನಾನು ಇಲ್ಲಿ ಲೈನರ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಅಪರ್ ಲ್ಯಾಶಸ್ ವಾಟರ್ ಲೈನ್ನಲ್ಲಿ ಸಾರಿ ಎಗೇನ್ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ವೆರಿ ಸಾರಿ. ಲ್ಯಾಶ್ ಲೈನ್ ಮೇಲೆ ಲೈನರ್ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಾನು ಟಿಪಿಕಲ್ ಲೈನರ್ ಥರ ಅಪ್ಲೈ ಮಾಡ್ತಾ ಇಲ್ಲ, ಸ್ಮೋಕ್ಔಟ್ ಎಫೆಕ್ಟಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನರ್ ಕಾರ್ನರ್ನ ಯಾವತ್ತೂ ಮರಿಬೇಡಿ. ಇನ್ನರ್ ಕಾರ್ನರ್ ಜಾಯಿನ್ ಮಾಡ್ದೇ ಇಲ್ಲ ಅದನ್ನು ಫಿಲ್ ಮಾಡ್ದೇ ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿ ಕಾಣೋದಿಲ್ಲ. ಇಟ್ ಲುಕ್ ಟೂ ಫೇಕ್, ಸ್ಪೆಷಲಿ ವೆನ್ ಯು ಅಪ್ಲೈ ಫಿಕ್ಸ್ ಫಾಲ್ಸ್ ಲ್ಯಾಶಸ್ ಅಂತಲೇ ಹೇಳ್ಬೋದು. ಸೊ ಇನ್ನರ್ ಕಾರ್ನರ್ ನೋಡಿ ಈ ಥರ ಫಿಲ್ ಮಾಡ್ಕೊಳ್ಳಿ. ಇನ್ನರ್ ಕಾರ್ನರ್ನ ಮಾತ್ರ ಮರಿಬೇಡಿ, ಔಟರ್ ಕಾರ್ನರ್ನು ಮರಿಬೇಡಿ. ಸೊ ವಿಂಗ್ ಲೈನರ್ ಎಲ್ಲ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ನಾನು ಸುಮ್ಮನೆ ಸ್ಮೋಕ್ಔಟ್ ಎಫೆಕ್ಟಲ್ಲಿ ನಾನು ಜಸ್ಟ್ ಲೈನಿಂಗ್ ಹಿಂಗೆ ಮಾಡಿ ಬಿಟ್ಟಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ಸೊ ನಿಮ್ಗೇನಾದರೂ ಹೂಡೆಡ್ ಎಕ್ಸ್ಟ್ರೀಮ್ ಆಗಿದೆ, ಮೇಲ್ಗಡೆ ಎಲ್ಲ ಟಚ್ ಆಗುತ್ತೆ ಅಂದರೆ ಅದ್ರ ಮೇಲೆ ಬ್ಲ್ಯಾಕ್ ಕಲರ್ ಐ ಶ್ಯಾಡೋಲಿ ಬ್ಲೆಂಡ್ ಮಾಡಿ ಬಿಡಿ, ಹಂಗೆ ಲೈನರ್ ಥರ ಹಾಕ್ಬಿಟ್ಟು ಬಿಡಬೇಡಿ. ನನಗೇನು ಮೇಲ್ಗಡೆ ಟಚ್ ಆಗಿ ಹಾಳಾಗಲ್ಲ, ಸೊ ಅದಕ್ಕೋಸ್ಕರ ನಾನು ಅದೇನು ಮಾಡಿಲ್ಲ. ಫಿಕ್ಸರ್ನ ಬಳಸಿದ್ದೀನಿ. ಫೈನಲಿ ಅಟ್ ದಿ ಎಂಡ್ ಆಫ್ ದ ಮೇಕಪ್, ಎಸ್ ದಿಸ್ ಇಸ್ ಇಟ್. ಮಸ್ಕಾರ ನಾನು ಯಾವಾಗಲೂ ಫಿಕ್ಸರ್ ಹಾಕಿ ಆದಮೇಲೆ ಮಸ್ಕಾರ ಹಾಕ್ತೀನಿ. ಇದು ಒಳ್ಳೆಯ ಅಭ್ಯಾಸ. ಯಾಕಂದರೆ ನೀವು ಮಸ್ಕಾರ ಎಲ್ಲ ಅಪ್ಲೈ ಮಾಡಿ ಲ್ಯಾಶಸ್ ಎಲ್ಲ ಹಾಕ್ಬಿಟ್ಟು ಫಿಕ್ಸರ್ ಹಾಕಿದಾಗ ಏನು ಮಾಡ್ತಾರೆ, ಮುಖ ಹಿಂಗೆ ಸ್ಕ್ವೀಸ್ ಮಾಡಿಬಿಡ್ತಾರೆ ಕ್ಲೈಂಟ್ಸು. ಇಲ್ಲಾಂದರೆ ನೀವೇ ಹಿಂಗೆ ಸ್ಕ್ವೀಸ್ ಮಾಡಿಬಿಟ್ರಿ ಅಂದರೆ ಮಸ್ಕರ ಎಲ್ಲ ಹೋಗಿ ಕಣ್ಣು ಮೇಲ್ಗಡೆ ಕಣ್ಣು ಕೆಳಗಡೆ ಎಲ್ಲ ಸ್ಪ್ರೆಡ್ ಆಗಿ ಪಜಿತಿ ಆಗೋಗುತ್ತೆ. ಸೊ ಅದಕ್ಕೆ ಆ ಥರ ತಪ್ಪು ಮಾಡಬೇಡಿ. ಯಾವಾಗಲೂ ಫಿಕ್ಸರ್ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಮಸ್ಕಾರ ಹಾಕೋ ಅಭ್ಯಾಸ ಮಾಡ್ಕೊಂಡಾಗ ಏನಾಗುತ್ತೆ, ಸೊ ಫಿಕ್ಸರ್ ಹಾಕಿದ್ಮೇಲೆ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಮಸ್ಕಾರ ಹಾಕಿದ್ರೆ ಮುಖ ಹಿಂಗೆ ಮಾಡೋದು ಸ್ಕ್ವೀಸ್ ಮಾಡೋದು ಅದೆಲ್ಲ ಏನೂ ಇರೋದೇ ಇಲ್ಲ. ಅವಾಗ ಅದಿಲ್ಲ ಅಂದಾಗ ರಿಸ್ಕ್ ಕಡಿಮೆ ಆಗುತ್ತೆ, ಸ್ಪ್ರೆಡ್ ಆಗೋದು, ಅದನ್ನು ಪ್ಯಾಚ್ ವರ್ಕ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಅದು ಒಣಗೋ ತನಕ ಬಿಟ್ಟು ಅದನ್ನು ತೆಗಿಯೋಕ್ಕೆ ಕೂತ್ಕೊಳ್ಳೋದು, ಮೇಕಪ್ ಹಾಳಾಗೋದು, ಇದೆಲ್ಲ ಯಾಕಲ್ವಾ. ಸೊ ಫಸ್ಟೇ ಫಿಕ್ಸರ್ ಹಾಕೊಂಬಿಡಿ, ಅದಾದಮೇಲೆ ಮಸ್ಕಾರ ಹಾಕಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ನೋಡಿ ಫೇಸ್ ಎಲ್ಲ ಇವಾಗ ಫಿಕ್ಸರಿಂದ ಡ್ರೈ ಆಗಿದೆ. ಸೊ ಈಗ ಮಸ್ಕಾರ ಅಪ್ಲೈ ಆರಾಮಾಗಿ ಮಾಡ್ತಾಯಿದ್ದೀನಿ. ಸೊ ಏನೂ ತೊಂದರೆ ಇಲ್ಲ. ಏನಾದರೂ ಮಸ್ಕಾರ ಅಪ್ಲೈ ಮಾಡಿ ಆದಮೇಲೆ ಅದಾದಮೇಲೆ ಅದ್ರ ಮೇಲೆ ಏನಾದರೂ ಫಿಕ್ಸರ್ ಸ್ಪ್ರೇ ಮಾಡಿದಾಗ ಮುಖ ಹಿಂಗೆ ಸ್ಕ್ವೀಸ್ ಮಾಡಿಬಿಟ್ಟಾಗ ಕಣ್ಣು ಕೂಡ ಸ್ಕ್ವೀಸ್ ಮಾಡಿಬಿಡ್ತಾರೆ. ಸ್ಕ್ವೀಸ್ ಅಂದರೆ ಕಿವುಚ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಮೇಲ್ಗಡೆ ಕೆಳಗಡೆ ಎಲ್ಲ ಮಸ್ಕಾರ ಟಚ್ ಆಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಅವಾಗ ನಮಗೆ ಕಷ್ಟ. ಸೊ ಅದಕ್ಕೆ ಯಾವಾಗಲೂ ಫಿಕ್ಸರ್ ಫಸ್ಟ್ ಹಾಕಿ ಆಮೇಲೆ ಮಸ್ಕಾರ ಹಾಕೋದ್ರಿಂದ ಒಳ್ಳೆ ಡಬಲ್ ಕೆಲಸ ನಿಮಗೆ ಉಳಿಯುತ್ತೆ. ಸೊ ಐ ಜಸ್ಟ್ ಲವ್ ದಿಸ್ ಮಸ್ಕಾರ, ಮಾರ್ಸ್ ಮಸ್ಕಾರ. ಅಗೇನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಪರ್ಸ್ನಲ್ ಯೂಸ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಲುಕ್ ಎಟ್ ದ ಡಿಫ್ರೆನ್ಸ್. ನನಗಂತೂ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಆಫ್ಟರ್ ಲುಕಿಂಗ್ ಎಟ್ ದಿಸ್ ವಿಡಿಯೋ, ಓಕೆ ರೀ, ನಾನು ಚೆನ್ನಾಗಿ ಮೇಕಪ್ ಮಾಡ್ತೀನಿ, ನಾನು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಸೆಲ್ಫ್ ಅಪ್ರಿಸಿಯೇಷನ್ ಇಸ್ ರಿಯಲಿ ಇಂಪಾರ್ಟೆಂಟ್. ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಆ್ಯಕ್ಚುಲಿ ಆಫ್ ಕ್ಯಾಮ್ರಾ ನಾನು ಹೈಲೈಟ್ರ್ ಹಾಕೊಂಡ್ಬಿಟ್ಟೆ. ನಾನು ಕ್ಯಾಮ್ರಾ ಆನಲ್ಲಿದೆ ಅಂತ ತಿಳ್ಕೊಂಡ್ಬಿಟ್ಟು ಬ್ರಷಲ್ಲೇ ತೊಗೊಂಡು ಹೈಲೈಟ್ರ್ ತೊಗೊಂಡು ಈ ಥರ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಆ್ಯಕ್ಷನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆನಲ್ಲಿದೆ ಅಂತ ತಿಳ್ಕೊಂಡು ಆಫ್ ಕ್ಯಾಮ್ರಾ ನಾನು ಹೈಲೈಟ್ರ್ ಹಾಕೊಂಡ್ಬಿಟ್ಟೆ. ವೆರಿ ಸಾರಿ. ಎಸ್, ಫೈನಲ್ ಲುಕ್ ನೋಡ್ತಾ ಇದ್ದೀರಾ. ಸೊ ಐ ಆಮ್ ಜಸ್ಟ್ ಲವಿಂಗ್ ಇಟ್. ಆ್ಯಂಡ್ ಇಯರಿಂಗ್ಸ್ ತುಂಬಾ ಹೆವಿ ಇತ್ತು, ತುಂಬ ಪರದಾಡ್ಬಿಟ್ಟಿದ್ದೀನಿ ಇದು ಹಾಕೊಂಡು ಹೋಗಿ, ಏನಕ್ಕಾದರೂ ಹಾಕ್ಕೊಂಡು ಹೋದ್ನು ಅಂತ ಅನ್ನಿಸ್ಬಿಡ್ತು ನನಗೆ ಇವೆಂಟಿಗೆ. ಸೊ ಡಬಲ್ ಸೈಡ್ ಟೇಪ್ ಎಲ್ಲ ಹಾಕ್ಕೊಂಡು ಇಯರಿಂಗ್ಸ್ ಹಾಕ್ಕೊಂಡಿದ್ದೆ. ಸಮ್ಹೌ ಐ ಮ್ಯಾನೇಜ್ಡ್ ಇಟ್, ಬಟ್ ಇಟ್ ವಾಸ್ ಲುಕಿಂಗ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಐ ಜಸ್ಟ್ ಲವ್ಡ್ ಇಟ್ ಆ್ಯಂಡ್ ಇಟ್ ವಾಸ್ ಕಾಂಪ್ಲಿಮೆಂಟಿಂಗ್ ಮೈ ಔಟ್ಫಿಟ್ ಟು. ಎಸ್, ವೆರಿ ನೈಸ್. ಯಪ್, ಯಾ, ಲುಕ್ ಎಟ್ ದೋಸ್ ಐಸ್ ಆಲ್ಸೋ. ತುಂಬ ಸಿಂಪಲ್, ಒಂದೇ ಕಲರ್ ಬಳಸಿದ್ರು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಲೈಕ್ ಬಿಂದಿ ಎಸ್, ಬ್ಲ್ಯಾಕ್ ಬಿಂದಿ ವಾಸ್ ಗಿವಿಂಗ್ ವೆರಿ ನೈಸ್ ಲುಕ್. ಪಿಂಕ್ ಹಾಕೋಬೋದಾಗಿತ್ತು, ಬಟ್ ಬ್ಲ್ಯಾಕ್ ದೃಷ್ಟಿಗೂ ಆಗುತ್ತೆ ಅಂತ ಅಂದ್ಕೊಂಡು ನಾನು ಬ್ಲ್ಯಾಕ್ ಹಾಕ್ಕೊಂಡೆ. ಸೊ ಯಾವುದೋ ಮ್ಯಾಟ್ಮಿ ಅನ್ನೋ ಬ್ರ್ಯಾಂಡಿಂದ ಒಂದು ವೇಸ್ಟ್ ಅಂದರೆ ಏನು ಎಕ್ಸ್ಪೈರ್ ಏನೂ ಆಗಿಲ್ಲ, ಬಟ್ ಸುಮ್ಮನೆ ಇಟ್ಕೊಂಡಿದ್ದೀನಿ, ಸಿಂಧೂರು ಥರ ಹಾಕ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೊ ಆ ಲಿಪ್ಸ್ಟಿಕ್ ತೊಗೊಂಡು ನಾನು ಸಿಂಧೂರು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಲುಕ್ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾವ ಥರ ಮೇಕಪ್ ಲುಕ್ಸ್ ಇಲ್ಲ, ಯಾವ ಥರ ಮೇಕಪ್ ನಿಮಗೆ ಟ್ಯುಟೋರಿಯಲ್ ವೀಡಿಯೋ ಸ್ಟೆಪ್ ಬೈ ಸ್ಟೆಪ್ ಹಾಕಬೇಕು ಅಂತ ನನಗೆ ಸಜೆಷನ್ ಕೊಡಿ. ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ನಿಮಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ, ನಿಮಗೆ ಯಾವ ಥರ ವೀಡಿಯೋಸ್ ಹೆಲ್ಪ್ಫುಲ್ ಆಗುತ್ತೆ, ಯಾವ ಥರ ವೀಡಿಯೋಸನ್ನ ನೀವು ಕಲಿತೀರಾ ಅನ್ನೋದನ್ನ ನನಗೆ ಹೇಳಿದ್ರೆ ಡೆಫಿನೆಟ್ಲಿ ನಾನು ಆ ಥರ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಿಸ್ ಇಸ್ ದ ಫೈನಲ್ ಲುಕ್. ಸೊ ಹೇಗಿದೆ, ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಇಷ್ಟ ಆಯಿತಾ, ಇಷ್ಟ ಆಗಿಲ್ವಾ?
ಸೊ ನಿಮ್ಮ ಸಜೆಷನ್ಸ್, ನಿಮ್ಮ ಫೀಡ್ಬ್ಯಾಕ್ ಈಸ್ ರಿಯಲಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ದ ಫೈನಲ್ ಲುಕ್. ಕ್ಲೋಸಪ್ ಶಾಟ್ ಇದು. ಕ್ಲೋಸಪ್ಪಲ್ಲಿ ಮೇಕಪ್ ಈ ಥರ ಕಾಣ್ತಾ ಇತ್ತು. ಸೊ ತುಂಬ ಇನ್ನೂ ಪರ್ಫೆಕ್ಟಾಗಿ ಮಾಡ್ಬೋದು. ಸೊ ತುಂಬ ಜಾಸ್ತಿ ಪರ್ಫೆಕ್ಟಾಗಿ ಮಾಡಿದ್ರೆ ಬ್ರೈಡಲ್ ಮೇಕಪ್ ಆಗುತ್ತೆ, ಸಿಂಪಲ್ ಆಗಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್, ಲವ್ ಯು.